ಅಗಲಿದ ಜಶ್ವಿತ್ ಕಳೆದ ಶುಕ್ರವಾರ ಈ ತರಗತಿಯ ಕರಿಹಲಗೆಯಲ್ಲಿ ಎಳೆದಿರುವಂತಹ ಗೆರೆ ಇದು. ಹಾಗೂ ಅವರು ಆಟ ಆಡ್ತಿರೋದು, ಅವರು ಬರೆದಿರುವಂತಹ ಒಂದು ಅಕ್ಷರಗಳು, ಅವರ ಒಂದು ನಡಿಗೆ, ಮತ್ತು ಅವರು ವಾಶ್ರೂಮ್ಗೆ ಹೋಗ್ತಿರುವಾಗ ಹೇಗಿದ್ದರು, ಪೆನ್ಸಿಲ್ ಮನೆ ತಗೊಂಡು ಬಂದಿದ್ರು, ಅದು ಮಿಸ್ ಆಯಿತು, ಆಗ ಒಬ್ಬನು ಕೂಗುವಾಗ ಇನ್ನೊಬ್ಬ ಅವನನ್ನು ಸಮಾಧಾನ ಮಾಡ್ತಿದ್ದದ್ದು ಅದೆಲ್ಲ ಕಣ್ಣಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬ ಪ್ರೀತಿಯಾಗಿ ನಮ್ಮೊಟ್ಟಿಗೆ ನಡ್ಕೊಳ್ತಿದ್ರು. ಕಲಿಕೆಯಲ್ಲೆಲ್ಲ ತುಂಬ ಫಸ್ಟಿಗೆ ಸ್ವಲ್ಪ ಏನಿರಲಿಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಮತ್ತೆ ತುಂಬ ಇಂಪ್ರೂವ್ ಆಗ್ತಾ ಬಂದಿದ್ದಾರೆ ಕಲಿಯೋದ್ರಲ್ಲಿ. ಇತ್ತೀಚೆಗಂತೂ ತುಂಬ ಇಂಪ್ರೂವ್ ಆಗಿದ್ದಾರೆ ಹುಡುಗರು ಮಕ್ಕಳು ಅಂತ. ಅಂತೂ ಆ ಮಕ್ಕಳನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈಗಲೂ ಅವರು ನಮ್ಮ ಎದುರು ಇದ್ದಾರೆ ಅಂತಲೇ ಆಗ್ತಾ ಇದೆ ಕ್ಲಾಸಿಗೆ ಹೋಗುವಾಗ. ಮತ್ತು ನಾವು ಎಲ್ಲಿ ಬೇರೆ ಕೂತ್ಕೊಳ್ಳಿಸಿದ್ರು ಒಂದು 1/4 ಗಂಟೆಯಲ್ಲಿ ಅವರು ಒಟ್ಟಿಗೆ ಕೂತ್ಕೊಳ್ತಿದ್ರು. ಅದೇ ನಾವು ಮಾತಾಡ್ತೇವೆ ಅಂತ ಅವರನ್ನು ದೂರ ಕೂತ್ಕೊಳಿಸ್ತಿದ್ದೆವು. ಅದೆಲ್ಲ ತುಂಬ ಬೇಸರ. ಅಂದರೆ ಆ ಮಕ್ಕಳು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋದ್ರೆ ಭಾರಿ ಬೇಸರ. ಯಾಕೆಂದರೆ ಅರವಳ ಮುನ್ನ ಮಕ್ಕಳು ಇನ್ನೂ ಬಾಳಿ ಬದುಕಬೇಕಾಗಿತ್ತು. ನಾವು ಅವರಿಗೆ ಅಮ್ಮನಾಗಿದ್ದೆವು. ಯಾವಾಗಲೂ ಕೂಡ ಅವರು ಟ್ವಿನ್ಸ್ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅಥವಾ ಶಾಲೆಯ ಆಟ ಪಾಠಗಳಲ್ಲಿ ಯಾವಾಗಲೂ ಕೂಡ ಜೊತೆಯಾಗೇ ಇರ್ತಾ ಇದ್ರು. ಮಧ್ಯಾಹ್ನದ ಹೊತ್ತೆಲ್ಲ ಹೋಗಿ ಮಾತಾಡಿಸ್ತಾ ಇದ್ದೆ. ತುಂಬ ಆ್ಯಕ್ಟಿವ್ ಆಗಿದ್ದರು ಮಕ್ಕಳು. ಈ 2 ಮಕ್ಕಳು ನಮ್ಮಿಂದ ತುಂಬ ದೂರ ಆಗಿದ್ದಾರೆ ಅಂತೇಳಿ ಅದೊಂದು ತುಂಬ ನಮ್ಮ ಶಾಲೆಗೆ ತುಂಬ ಬೇಜಾರಿದೆ ಸರ್ ನಮಗೆ. ಜೊತೆಯಾಗಿಯೇ ಆಟ, ಜೊತೆಯಾಗಿಯೇ ಪಾಠ, ಜೊತೆಯಾಗಿಯೇ ಊಟ. ಆದರೆ ವಿಧಿಯ ವಿಪರ್ಯಾಸ ನೋಡಿ ಜೊತೆಯಾಗಿ ಅವರು ಹೊರಟು ಹೋಗಿದ್ದಾರೆ. ಆದರೆ ಈಗ ದುಃಖ ಮಾತ್ರ ಇಲ್ಲಿಯ ಶಿಕ್ಷಕರಿರ್ಬೋದು, ಸಹಪಾಠಿಗಳಿಗಿರ್ಬೋದು, ಮನೆಯವರಿಗೆ ಜೊತೆಯಾಗಿರುವಂಥದ್ದು. ಪ್ರಿಯ ವೀಕ್ಷಕರೇ ನಮಸ್ತೆ. ಎಲ್ಲವೂ ಮಾಮೂಲಿನಂತೆ ನಡೆದು ಹೋಗ್ತಾ ಇದ್ದರೆ ಆ ಇಬ್ಬರು ಪುಟ್ಟ ಮಕ್ಕಳು ಇಂದು ಕೂಡ ಈ ಶಾಲಾ ಅಂಗಣ ಪ್ರವೇಶಿಸಬೇಕಿತ್ತು, ಆಡಬೇಕಿತ್ತು, ಹಾಡಬೇಕಿತ್ತು, ನಲಿದಾಡಬೇಕಿತ್ತು, ಓದಬೇಕಿತ್ತು, ಬರೆಯಬೇಕಿತ್ತು. ಆದರೆ ವಿಧಿ ಲಿಖಿತ ಬೇರೆಯೇ ಬರೆದಿದೆ. ಆ ಇಬ್ಬರು ಮಕ್ಕಳು ಮತ್ತೆ ಬಾರದ ಲೋಕಕ್ಕೆ ಯಾತ್ರೆಯಾಗಿದ್ದಾರೆ. ಆದರೆ ಅವರ ನೆನಪುಗಳು ಈ ಶಾಲೆಯಲ್ಲಿ ಶಾಶ್ವತವಾಗಿದೆ. ಹೌದು ವೀಕ್ಷಕರೇ, ಮುರುಳ್ಯ ಶಾಂತಿನಗರ ಶಾಲೆಯಲ್ಲಿದ್ದೇವೆ. ಈ ಶಾಲೆಯ UKGಯ ಇಬ್ಬರು ವಿದ್ಯಾರ್ಥಿಗಳು, ಅಂದರೆ ಅವಳಿ ಮಕ್ಕಳು, ಕಳೆದ ಶನಿವಾರ ನಡೆದ ದುರ್ಘಟನೆಯೊಂದರಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮುರುಳ್ಯ ಗ್ರಾಮದ ಕಡೀರ ವಸಂತ ಮತ್ತು ದಿವ್ಯಾ ದಂಪತಿಯ ಇಬ್ಬರು ಪುತ್ರರು ಜಶ್ವಿತ್ ಮತ್ತು ಜಶ್ವಿನ್ ಎನ್ನುವಂಥ ಅವಳಿ ಮಕ್ಕಳು ತಮ್ಮ ಮನೆಯ ಸಮೀಪದ ಇರುವಂಥ ತೋಟದಲ್ಲಿರುವಂಥ ಕೆರೆಗೆ ಆಕಸ್ಮಿಕವಾಗಿ ಬಿದ್ದು ಅವರು ಮೃತಪಟ್ಟಿರುವಂಥದ್ದು. ಸಹಜವಾಗಿ ಈ ನಾಡನ್ನೇ ನಡುಗಿಸಿದ ಒಂದು ದುರಂತ ಇದು. ಮುರುಳ್ಯ ಶಾಂತಿನಗರ ಶಾಲೆ ಇದು. ಮೊನ್ನೆ ಅಕಾಲದಲ್ಲಿ ಪ್ರಾಣವನ್ನು ಕಳೆದುಕೊಂಡ ಜಶ್ವಿತ್ ಮತ್ತು ಜಶ್ವಿನ್ ಅಧ್ಯಯನವನ್ನು ನಡೆಸ್ತಾ ಇದ್ದಂಥ ಸಂಸ್ಥೆ ಇದು. ತಾವು ಗಮನಿಸ್ತಾ ಇದ್ದೀರಿ, LKG ಮತ್ತು UKG ಕೊಠಡಿ ಇದೆ. ಇಲ್ಲಿ ಅವರು UKG ಶಿಕ್ಷಣವನ್ನು ಪಡೀತಾ ಇದ್ದರು. ಅವರು ಇಲ್ಲಿಯ ಒಡನಾಟ, ಈ ಶಾಲೆಯ ಒಡನಾಟ 1 ವರ್ಷವಾಗಿದ್ದರೂ ಕೂಡ ಇಲ್ಲಿಯ ಶಿಕ್ಷಕರಿಗೆ ಸಾಕಷ್ಟು ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಾಗಿದ್ದರು. ಮೊನ್ನೆ ಶನಿವಾರ ಎಂದಿನಂತೆಯೇ ಎಲ್ಲರಿಗೂ ಕೂಡ ಬಾಯಿ ಹೇಳಿ, ಶಿಕ್ಷಕರಿಗೂ ಕೂಡ ಬಾಯಿ ಹೇಳಿ ಮನೆಗೆ ಹೋದಂಥ ವಿದ್ಯಾರ್ಥಿಗಳಿವರು. ಆದರೆ ಮತ್ತೆ ಬಾರದ ಲೋಕಕ್ಕೆ ಯಾತ್ರೆಯಾಗಿದ್ದಾರೆ. ಇಲ್ಲಿಯ ಶಿಕ್ಷಕರಿಗೆ ಈ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಲಿಕ್ಕಿದೆ. ಯಾಕೆಂದರೆ ಅವರು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನರಾದವರು. ಹಾಗಾಗಿ ಆ ಮಾತುಗಳಿಗೆ ನಾವು ದನಿಯಾಗ್ತಾ ಇದೆ. LKG UKG ತರಗತಿಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಹಿಂದಿನ ನಡೆದ ಘಟನೆಯಲ್ಲಿ ನನ್ನ ತರಗತಿ ವಿದ್ಯಾರ್ಥಿಗಳಾದ ಜಶ್ವಿನ್ ಮತ್ತು ಜಶ್ವಿತ್ ಅವರು ವಿಧಿವಶರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈಗಿನವರೆಗೆ ಅವರ ನೆನಪು ಹಾಗೂ ಅವರು ಆಟ ಆಡ್ತಿರೋದು, ಅವರು ಬರೆದಿರುವಂತಹ ಒಂದು ಅಕ್ಷರಗಳು, ಅವರ ಒಂದು ನಡಿಗೆ, ಮತ್ತು ಅವರು ವಾಶ್ರೂಮ್ಗೆ ಹೋಗ್ತಿರುವಾಗ ಹೇಗಿದ್ದರು, ಅವರು ಸ್ಕೂಲಿಗೆ ನಾವು ಎಂಟ್ರೆನ್ಸ್ ಕೊಡುವಾಗಲೇ ಅವರು ಫಸ್ಟಿಗೆ ಬಂದು ಕ್ಲಾಸಲ್ಲಿ ಇರ್ತಾಯಿದ್ರು. ನಾನು ಕ್ಲಾಸಿಗೆ ಎಂಟ್ರಿ ಕೊಡುವಾಗಲೇ ಆ ಮಕ್ಕಳು ಖುಷಿಯಿಂದ ನಮಸ್ತೆ ಹೇಳುವಂಥದ್ದು. ಮತ್ತು ಎಲ್ಲ ವಿಷಯದಲ್ಲೂ ಸಹ ಏನೇ ಒಂದು ತಂದರೂ ಸಹ ಅದು ಒಂದು ಹೊಸ ಒಂದು ಬ್ಯಾಗ್ ತಂದರು, ಮೇಡಮ್ ನಾವು ಹೊಸ ಬ್ಯಾಗ್ ತಂದಿದ್ದೇವೆ ನೋಡಿ, ನನ್ನ ಪಪ್ಪ ಕೊಡಿಸಿದ್ದು, ನನ್ನ ಅಮ್ಮ ಕೊಡಿಸಿದ್ದು, ಪೆನ್ಸಿಲ್ ಮನೆ ತಗೊಂಡು ಬಂದಿದ್ದರು, ಅದು ಮಿಸ್ ಆಯಿತು, ಆಗ ಒಬ್ಬನು ಕೂಗುವಾಗ ಇನ್ನೊಬ್ಬ ಅವನನ್ನು ಸಮಾಧಾನ ಮಾಡ್ತಿದ್ದದ್ದು ಅದೆಲ್ಲ ಕಣ್ಣಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬ ಪ್ರೀತಿಯಾಗಿ ನಮ್ಮೊಟ್ಟಿಗೆ ನಡ್ಕೊಳ್ತಿದ್ರು. ನಾನು ಸಹ ಹಾಗೆ, ಅದು ನಮ್ಮೆಲ್ಲ ಶಿಕ್ಷಕರು ಸಹ ಬೇರೆ
ಬೇರೆ ಕ್ಲಾಸ್ ಟೈಮಲ್ಲಿ ಮತ್ತೆ ಟೀಚರ್ಸ್ ಅವರು ಟೀಚ್ ಮಾಡಿ ವಾಪಸ್ ಬರುವಾಗ ಒಂದು ಶಾರ್ಟ್ ಟೈಮಲ್ಲಿ ಸಹ ಅವರು ಎಲ್ಲ ಶಿಕ್ಷಕರು ಸಹ ಆ ಒಂದು ನಮ್ಮ LKG UKGಗೆ ಮಕ್ಕಳನ್ನು ಎತ್ತಿಕೊಂಡು ಅವರನ್ನು ಆಡಿಸುವಂಥದ್ದು, ಎಲ್ಲರಿಗೂ ತುಂಬ ಪ್ರೀತಿ ಪಾತ್ರರಾಗಿದ್ದ ಮಕ್ಕಳು ಅವರು. ಆದರೂ ಅವರನ್ನು ಕಳ್ಕೊಂಡಿದ್ದೇವೆ ಅಂತ ನಾವು ಹೇಳೋದೇ ಇಲ್ಲ. ಈಗ ಬೆಳಗ್ಗೆ ಅಟೆಂಡೆನ್ಸ್ ಹಾಕಬೇಕಾದರೂ ಸಹ ಇನ್ನೂ ಹಾಕಲಿಲ್ಲ. ಈ ಮಕ್ಕಳು ಬಂದಿದ್ದಾರೆ ಇವತ್ತು. ಬಂದು ಕೇಳುವಾಗ ಕೆಲವು ಮಕ್ಕಳು ಹೇಳ್ತಾರೆ ಅವರು ಬೇರೆ ಸ್ಕೂಲಿಗೆ ಹೋಗಿದ್ದಾರೆ, ಮತ್ತು ಕೆಲವು ಮಕ್ಕಳು ಹೇಳ್ತಾ ಇದ್ದಾರೆ ಅವರು ಅಜ್ಜಿ ಮನೆಯಿಂದ ಬೇರೆ ಸ್ಕೂಲಿಗೆ ಹೋಗ್ತಾರೆ ಅಂತ ಹೇಳಿ ಹೋಗಿದ್ದಾರೆ. ಹಾಗೆ ಕೆಲವರು ಹುಷಾರಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಕೆಲವು ಮಕ್ಕಳು ಈಗ ಒಂದೊಂದು ಥರ ಹೇಳ್ತಾ ಇದ್ದಾರೆ. ಆದರೂ ನಾವು ಅವರನ್ನು ಸಮಾಧಾನ ಮಾಡಿಕೊಂಡು ನಾವೊಂದು ತರಗತಿಯಲ್ಲಿ ಆ ಕ್ಲಾಸ್ ಮುಂದೆ ನಡೆಸಬೇಕಷ್ಟೆ. ಇನ್ನು ರಿಕವರಿ ಆಗಬೇಕಾದ್ರೆ ಈ ಮಕ್ಕಳು ಸಹ ರಿಕವರಿ ಆಗಬೇಕಾದ್ರೆ 1 ವಾರ ಅವರನ್ನು ಸೆಟ್ ಮಾಡಬೇಕಾಗ್ತದೆ ನಮಗೆ. ಹಾಗೆ ತುಂಬ ಫೀಲ್ ಆಗ್ತದೆ, ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಶನಿವಾರ ತುಂಬ ಖುಷಿಯಾದ ದಿವಸ. ಯಾಕಂತ ಹೇಳಿದರೆ ಒಂದು ನಮ್ಮ ಶಾಲೆಯಲ್ಲಿ ಮಾವಿನ ಮರ ಉಂಟು, ಅದರಲ್ಲಿ ತುಂಬ ಮಾವಿನ ಕಾಯಿ ಆಗಿದ್ದು ಅದನ್ನು ಕೊಯ್ದು ಎಲ್ಲ ಹಂಚಿದ. ಆ ಮಕ್ಕಳು ಮೇಡಮ್ ನನಗೆ ವಾಪಸ್ ಬೇಕು ಅಂತ ಕೇಳ್ತಾಯಿದ್ರು. ಮತ್ತು ವಾಪಸ್ ಹಲಸಿನಕಾಯಿ ಇತ್ತು, ಅದನ್ನು ಸಹ ಅವರು ತುಂಬ ಇಷ್ಟಪಟ್ಟು. ಆಗ ನಾವು ಹೇಳ್ತೇವೆ ಮನೆಯಲ್ಲಿ ಇಲ್ವಾ ಅಂತ ಹೇಳುವಾಗ ಅದು ಮನೆಯಲ್ಲಿ ಉಂಟು ಮೇಡಮ್, ಆದರೂ ಸಹ ನನಗೆ ಇನ್ನೂ ಸಹ ಬೇಕು ಅಂತೇಳಿ ತುಂಬ ಸಲ ಬಂದು ಸಾಧಾರಣ 4 ಸಲ ಬಂದು ಎಲ್ಲ ಮಕ್ಕಳಿಗೆ ಹಂಚುವಾಗ ಸಹ ಈ ಚಿಕ್ಕ ಮಕ್ಕಳು ಬಂದು ಕೇಳುವಾಗ ನಮಗೆ ಕೊಡದೇ ಇರಲಿಕ್ಕೆ ಆಗೋದಿಲ್ಲ. ಹಾಗೆ ಮಾವು ಹಲಸಿನಕಾಯಿ ಎಲ್ಲ ತಿಂದು ಮತ್ತು ಒಂದು ಹಲಸಿನಕಾಯಿ ಮಾವಿನ ಹಣ್ಣು ಹಾಗೆಲ್ಲ ತಿಂದು ತುಂಬ ಖುಷಿಯಿಂದ ಅವರು ಹೋಗಿದ್ದಾರೆ. ಅವರಪ್ಪ ಬಂದು ಕರ್ಕೊಂಡು ಹೋಗುವಾಗ ಒಂದು ಖುಷಿಯಲ್ಲೇ ಬಾಯಿ ಮಾಡಿಕೊಂಡು ಅವರು ಹೋಗಿದ್ದಾರೆ ಅಂತ ನಾನು ಇಷ್ಟಪಡ್ತೇನೆ. ಅವರು ಮಕ್ಕಳು ತುಂಬ ಚೂಟಿ, ಅದರಲ್ಲಿ ಒಬ್ಬ ಸಣ್ಣವನು ತುಂಬ ಚೂಟಿಯಾಗಿದ್ದಾನೆ, ಮತ್ತು ದೊಡ್ಡವನು ಸ್ವಲ್ಪ ಸೈಲೆಂಟ್ ಹುಡುಗ. ಮತ್ತು ಹೆಚ್ಚು ನಾನು ಅವರ ಕ್ಲಾಸಿಗೆ ಹೋಗೋದಿಲ್ಲ. ನಾವು ಹೆಚ್ಚಾದ ಕಡೆ ನನಗೆ ಬೇರೆ ಕೆಲಸಗಳಿರ್ತದೆ, ಹಾಗೆ ನಾನು ಅವರ ಕ್ಲಾಸಿಗೆ ಹೆಚ್ಚಾಗಿ ಹೋಗೋದಿಲ್ಲ. ಬೆಳಿಗ್ಗೆ ಸಮಯ ಒಂದು ಸಹ ಪ್ರೇಯರ್ ಟೈಮಲ್ಲಿ, ಮಧ್ಯಾಹ್ನ ಊಟದ ಟೈಮಿಗೆ, ಮತ್ತು ಸಾಯಂಕಾಲ ಬಿಡುವಾಗ ಅಷ್ಟೇ ನಾನು ಅವರ ಹೆಚ್ಚು ತಿಳ್ಕೊಳ್ಳೋದಷ್ಟೇ ಅವರ ಬಗ್ಗೆ. ಮತ್ತು ಹುಡುಗರು ಸೈಲೆಂಟ್, ಕಲಿಕೆಯಲ್ಲೆಲ್ಲ ತುಂಬ ಫಸ್ಟಿಗೆ ಸ್ವಲ್ಪ ಏನೂ ಇರಲಿಲ್ಲ ಅಂತ ಮೇಡಮ್ ಹೇಳ್ತಾಯಿದ್ರು. ಮತ್ತೆ ತುಂಬ ಇಂಪ್ರೂವ್ ಆಗ್ತಾ ಬಂದಿದ್ದಾರೆ ಕಲಿಯೋದ್ರಲ್ಲಿ. ಇತ್ತೀಚೆಗಂತೂ ತುಂಬ ಇಂಪ್ರೂವ್ ಆಗಿದ್ದಾರೆ ಹುಡುಗರು ಮಕ್ಕಳು ಅಂತ. ಮತ್ತು ಮೊನ್ನೆ ಯೋಗ ದಿವಸ ನಾವು 21ಕ್ಕೆ ಯೋಗ ಡೇ ಇದನ್ನು 20 ತಾರೀಕಿಗೆ ಮಾಡಿದ್ದೆವು. ಆ ದಿವಸ ತುಂಬ ಇಂಟ್ರೆಸ್ಟಲ್ಲಿ ಮುಂದೆ ನಿಂತ್ಕೊಂಡು ಫಸ್ಟ್ ರೋದಲ್ಲೇ ಅವ್ರು ನಿಂತಿದ್ದರು. ಅದನ್ನು ನೆನೆಸಿಕೊಂಡು ನನಗೆ ಮರುದಿನ ಕೂಡ ಅವ್ರ ಕಣ್ಣಿಗೆ ಅವರೇ ಕಾಣ್ತಾಯಿದ್ರು. ಅಂದರೆ ಫಸ್ಟ್ ರೋದಲ್ಲಿ ನಿಂತು ಮಾಡ್ತಾ ಇರುವಾಗ ಅದೇ ಮಕ್ಕಳು ಕಾಣ್ತಾಯಿದ್ರು ನನಗೆ. ಅಂತೂ ಆ ಮಕ್ಕಳನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಈಗಲೂ ಅವರು ನಮ್ಮ ಎದುರು ಇದ್ದಾರೆ ಅಂತಲೇ ಆಗ್ತಾಯಿದೆ ಕ್ಲಾಸಿಗೆ ಹೋಗುವಾಗ. ನಾನು ಜಶ್ವಿತಿಗೆ ಕನ್ನಡ ಟೀಚಿಂಗ್ ಮಾಡ್ತಾ ಇದ್ದೆ. ಒಳ್ಳೆ ವಿದ್ಯಾರ್ಥಿಗಳು, ತುಂಬ ಇನ್ನೋಸೆಂಟ್. ಅವನು ದೊಡ್ಡವನಂತೂ ತುಂಬ ಸಾಧು ಸ್ವಭಾವದವನು, ಚಿಕ್ಕವನು ತುಂಬ ಚುರುಕಾಗಿದ್ದ. ಮತ್ತು ನಾವು ಎಲ್ಲಿ ಬೇರೆ ಕೂತ್ಕೊಳ್ಳಿಸಿದ್ರು 1-1/4 ಗಂಟೆಯಲ್ಲಿ ಅವರು ಒಟ್ಟಿಗೆ ಕೂತ್ಕೊಳ್ತಿದ್ರು. ಅಂದರೆ ನಾವು ಮಾತಾಡ್ತೇವೆ ಅಂತ ಅವರನ್ನು ದೂರ ಕೂತ್ಕೊಳಿಸ್ತಿದ್ದೆವು. ಮತ್ತು ತುಂಬ ಅಂದರೆ ಬರೆಯುವುದು ಸ್ವಲ್ಪ ನಿಧಾನ, ತುಂಬ ಸರಿ ಕರಿಬೇಕು. 2 ಪೀರಿಯಡ್ ಆದರೂ ನಿಧಾನ ಬರಿತಾನೇ ಇರೋದು. ನಮಗೆ ಕರೆದು ಸಾಕಾಗ್ತಿತ್ತು. ಮತ್ತು ತುಂಬ ಒಳ್ಳೆ ಮಕ್ಕಳು ಸರ್, ನಮ್ಮನ್ನು ಚೆನ್ನಾಗಿ ಬರೀತಿದ್ದು. ಹಾಗೆ ತುಂಬ ಒಳ್ಳೆ ಮಕ್ಕಳು ಸರ್, ಅಷ್ಟೇ ಮಾತ್ರ ಹೇಳಬಲ್ಲೆ ನಾನು. ಮಕ್ಕಳನ್ನು ನಾನು ಜಶ್ವಿತ್ ಮತ್ತು ಜಶ್ವಿನನ್ನು ಕಳೆದ ವರ್ಷದಿಂದ LKG ಕ್ಲಾಸಿಗೆ ಅವರು ಇಲ್ಲಿ ಬರ್ತಿದ್ದರು. 1 ವರ್ಷದಿಂದ ಆ ಮಕ್ಕಳನ್ನು ನಾವು ನೋಡ್ತಿದ್ದೆವು. ಈ ವರ್ಷದಲ್ಲಿ ಅವರು UKG ಆಗಿ ನಾನು ಮ್ಯಾಥ್ಸ್ ಟೀಚರ್ ಆಗಿದ್ದೇನೆ. ಆದರೆ ತುಂಬ ಬೇಸರ ಅಂದರೆ ಆ ಮಕ್ಕಳು ಪ್ರತಿಯೊಂದು ಓದುವುದರಲ್ಲೇ ಆಗಲಿ ಬರೆಯುವುದರಲ್ಲಿ ಸ್ವಲ್ಪ ಹಿಂದೆ ಇದ್ದರು, ಆಟ ಆಡೋದರಲ್ಲಿ ತುಂಬ ಖುಷಿಯಲ್ಲಿ ಏನಕ್ಕೆ ಅವರಿಗೆ ಆ್ಯಕ್ಟಿವಿಟಿ ಕೊಟ್ಟರು ಅದನ್ನು ಬೇಗ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಆ ಕಡೆ ಈ ಕಡೆ ಆಟ ಆಡೋದರಲ್ಲಾಗಲಿ ಪ್ರತಿಯೊಂದು ಇದರಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದರು. ಅದರಲ್ಲಿ ತುಂಬ ಬೇಸರ ಅಂದರೆ ಆ ಮಕ್ಕಳು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋದ್ರೆ ಭಾರಿ ಬೇಸರ. ಯಾಕೆಂದರೆ ಅರವಳ ಮುನ್ನ ಮಕ್ಕಳು ಇನ್ನೂ ಬದುಕಬೇಕಾಗಿತ್ತು. ನಾವು ಅವರಿಗೆ ಅಮ್ಮನಾಗಿದ್ದೆವು, ನಾವು ಟೀಚರ್ ಆಗಿರಲಿಲ್ಲ. ಯಾಕೆಂದರೆ ಮಕ್ಕಳು ಪ್ರತಿಯೊಂದರಲ್ಲಿ ನಮ್ಮಲ್ಲಿ ಮನೆಯ ವಿಷಯ ಆಗಲಿ ಇಲ್ಲಿಯ ಬರೆಯುವ ವಿಷಯ ಆಗಲಿ ಎಲ್ಲವನ್ನೂ ಅವರು ಹೇಳಿಕೊಂಡು ನಮ್ಮಲ್ಲಿ ಅಮ್ಮನನ್ನು ಹೇಗೆ ಕರೀತಾರೆ ಹಾಗೆ ನಮ್ಮನ್ನು ನಮ್ಮ ಸರಗನ್ನು ಇಟ್ಕೊಂಡು ಅವರು ಬರ್ತಾಯಿದ್ರು. ನಮ್ಮ ಶಾಲೆಯ LKG ಸ್ಟೂಡೆಂಟ್ಸ್ ಆದಂಥ ಜಶ್ವಿನ್ ಮತ್ತು ಜಶ್ವಿತ್ ಅವರು UKGನಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು. ನಾವು ಉನ್ನತ ಅಂತಂದರೆ 6 ಮತ್ತು 7ನೇ ತರಗತಿಗಳಿಗೆ ಅಪಾಯಿಂಟ್ ಆಗಿ ಟೀಚರ್ಸ್ ಆಗಿ ಬಂದಿದ್ವಿ. ಬಟ್ ಈ ಮಕ್ಕಳ ಬಗ್ಗೆ ನಾವು ಆಗಾಗ ತರಗತಿಗಳಿಗೆ ಹೋಗ್ತಿದ್ವಿ. ತರಗತಿಗಳಿಗೆ ಹೋದಾಗ ನಾವು ಈ ಮಕ್ಕಳಲ್ಲಿ ನೋಡಿದ್ದೇನಪ್ಪ ಅಂತಂದರೆ ಒಂದು ಒಗ್ಗಟ್ಟಿನ ಗುಣ. ಯಾವಾಗಲೂ ಕೂಡ ಅವರು ಟ್ವಿನ್ಸ್ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅಥವಾ ಶಾಲೆಯ ಆಟಪಾಠಗಳಲ್ಲಿ ಯಾವಾಗಲೂ ಕೂಡ ಜೊತೆಯಾಗೇ ಇರ್ತಾಯಿದ್ರು. ಈ ವಿದ್ಯಾರ್ಥಿಗಳನ್ನು ಕಳ್ಕೊಂಡಿರೋದು ಬಹಳ ನಮಗೆ ದುಃಖಕರವಾದಂಥ ವಿಷಯ. ನಾವಿಲ್ಲಿ ಗಮನಿಸಿದ್ದೇನಪ್ಪ ಅಂತಂದರೆ ಮುಖ್ಯವಾಗಿ ಆ ಮಕ್ಕಳನ್ನು ಆಟಕ್ಕೆ ಬಿಟ್ಟಾಗ ಆ ಮಕ್ಕಳಲ್ಲಿದ್ದಂತಹ ಸಹಕಾರ ಮತ್ತು ಒಗ್ಗಟ್ಟು ಈಗಲೂ ಕೂಡ ನಮಗೆ ಅವರು ಓಡಾಡಿದಂಥ ಸ್ಥಳಗಳನ್ನು ಗಮನಿಸಿದರೆ ತುಂಬ ದುಃಖ ಆಗ್ತದೆ. ಅವರಿಗೆ ಪಾಠ ಮಾಡದೇ ಇದ್ರೂ ಸಹ ಆ ವಿದ್ಯಾರ್ಥಿಗಳು ನಮ್ಮನ್ನು ಹೆಚ್ಚು ಹಚ್ಚಿಕೊಂಡಿದ್ರು. ನಾವು ಈಗ ತರಗತಿ ಒಳಗಡೆ ಬಂತು ಅಂತ ಹೇಳಿದ್ರೆ ಅಥವಾ ಶಾಲೆಯಲ್ಲಿ ಪಾಸ್ ಆಗ್ತು ಅಂತ ಹೇಳಿದ್ರೆ ಅವ್ರು ಮುಂದೆ ಹೋಗ್ತು ಅಂತಂದರೆ
ಅವರು ನಮಗೆ ನಮಸ್ಕಾರ ಮಾಡ್ತಾಯಿದ್ರು. ಆಮೇಲೆ ನಮ್ಮನ್ನು ಬಂದು ಕೈ ಹಿಡ್ಕೊಳ್ತಾ ಇದ್ರು. ಆಟ ಆಡಿಸುವಾಗ ನಾವು ಸಹ ಬರ್ತೀವಿ ದೊಡ್ಡ ಮಕ್ಕಳುಗಳ ಜೊತೆ ಅಂತ ಬರ್ತಿದ್ರು. ಆ ಒಂದು ಕ್ಷಣಗಳನ್ನು ನೋಡ್ತು ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಆ ವಿಧಿಯು ಆ ಮಕ್ಕಳ ನಡುವೆ ಆಡಿದಂಥ ಕ್ರೂರ ಆಟವನ್ನು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಮ್ಮ ಜೊತೆ ದಿವ್ಯ ಸ್ವರೂಪವಾಗಿರ್ತಕ್ಕಂತಹ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಮಕ್ಕಳುಗಳು ನಿಜವಾಗಿಯೂ ಕೂಡ ನಾವು ಮತ್ತೆ ಮತ್ತೆ ಸ್ಮರಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಜೊತೆಗೆ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ದುಃಖ ಭರಿಸುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಮಧ್ಯಾಹ್ನದ ಹೊತ್ತೆಲ್ಲ ಹೋಗಿ ಮಾತಾಡಿಸ್ತಾ ಇದ್ದೆ. ತುಂಬ ಆ್ಯಕ್ಟಿವ್ ಆಗಿದ್ದರು ಮಕ್ಕಳು. ಸೊ ನಾನೇನಂತ ಹೇಳಿದ್ರೆ ಇಲ್ಲಿ LKG UKG ಕ್ಲಾಸ್ ತೊಗೊಳ್ಳೋದಿಲ್ಲ. ಬಟ್ ಆದ್ರೂ ನಾನು ಈ ಬ್ರೇಕ್ ಟೈಮ್ ಆಗಿರ್ಬೋದು ಅಥವಾ ಲಂಚ್ ಟೈಮ್ ಆಗಿರ್ಬೋದು, ಸಂಜೆ ಫ್ರೀ ಟೈಮ್ ಇರುವಾಗ ಆಗಿರ್ಬೋದು, ನಾನು ಅವರ ಕ್ಲಾಸಿಗೆ ಆಗಾಗ ಹೋಗಿ ಬರ್ತಿದ್ದೆ. ಯಾಕಂತ ಹೇಳಿದ್ರೆ ನಾವು ದೂರದಿಂದ ಬಂದವರೇ. ಸೊ ಏನಾದರೂ ನಮಗೆ ಮನಸ್ಸಿಗೆ ಬೇಜಾರಾದಾಗ ನಾನು ಹೆಚ್ಚಾಗಿ ಅವರ ಕ್ಲಾಸ್ಗೆ ಹೋಗಿ ಆ ಮಕ್ಕಳ ಜೊತೆ ಬೆರೀತಾ ನಾನು ನನ್ನ ನೋವನ್ನು ಮರಿತಿದ್ದೆ. ಸೊ ಹಾಗೆಯೇ ಹೋಗ್ತಾ ಬರ್ತಾಗೇ ನನಗೆ ಜಶ್ವಿತ್ ಅವರ ಪರಿಚಯ ಆಯಿತು. ಹಾಗೆ ಆ ಮಕ್ಕಳು ಕೂಡ ಹಾಗೆ ತುಂಬ ಮುಗ್ಧ ಮಕ್ಕಳವರು. ಏನಾದರೂ ನಾವು ಅವ್ರ ಜೊತೆ ಆಟಾಡಲಿಕ್ಕೆ ಕರೆದ್ರೂ ಆ ಮಕ್ಕಳು ತುಂಬ ಖುಷಿಯಿಂದ ಬರ್ತಾಯಿದ್ರು ನಮ್ಮ ಜೊತೆ ಆಟಾಡಲಿಕ್ಕೆ. ಹಾಗೆ ಏನಾದರೂ ಅವರು ಫೀಲಿಂಗ್ಸ್ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ರು. ಅಂದರೆ ಅವ್ರ ಮನೆಯಲ್ಲಿ ಏನಾದರೂ ಅಡುಗೆಯ ಅಥವಾ ಏನಾದರೂ ಪದಾರ್ಥ ಏನಾದರೂ ಮಾಡ್ತಾಯಿದ್ರೆ ನಾವು ಕೇಳ್ತಾ ಇದ್ರೆ ಅದನ್ನು ಖುಷಿಯಿಂದ ಅವರು ಕೂಡ ಶೇರ್ ಮಾಡ್ತಿದ್ರು ಅವ್ರ ಮಕ್ಕಳು. ಹಾಗೆ ಬಟ್ ಇವತ್ತು ಮಾತ್ರ ತುಂಬ ನಮ್ಮ ಶಾಲೆಗೆ ಲಾಸ್ ಆಗಿದೆ. ಈ 2 ಮಕ್ಕಳು ನಮ್ಮಿಂದ ತುಂಬ ದೂರ ಆಗಿದ್ದಾರೆ ಅಂತೇಳಿ ಅದೊಂದು ತುಂಬ ನಮ್ಮ ಶಾಲೆಗೆ ತುಂಬ ಬೇಜಾರಿದೆ ಸರ್ ನಮಗೆ. ವೀಕ್ಷಕರ ಕೇಳಿದ್ರಲ್ಲ, ಆ ಮುಗ್ಧ ಕಂದಮ್ಮಗಳ ಬಗ್ಗೆ ಅವರ ಶಿಕ್ಷಕರು ಮಾತನಾಡಿರುವಂಥದ್ದು. ನಮ್ಗೆ ಗೊತ್ತಿದೆ 5 ವರ್ಷದ ಆ ಮಕ್ಕಳ ಜೊತೆ ಹೆಚ್ಚು ಒಡನಾಟ ಇರುವಂಥದ್ದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿ. ಅದು ಬಿಟ್ಟರೆ ಸ್ಕೂಲ್ನಲ್ಲಿ ಅವರ ಶಿಕ್ಷಕರು. ಆದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಅವರ ಅಗಲಿಕೆಯ ಆಘಾತದಿಂದ ಈಗ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಶಿಕ್ಷಕರು ಮಾತನಾಡಿದ್ದಾರೆ. ಬಹುಶಃ ಆ ಮಕ್ಕಳ ಬಗ್ಗೆ ನಾವು ಮುಂದೆ ಮಾತನಾಡಲಾರೆವು. ಆ ಸಂದರ್ಭದಲ್ಲಿ ಈ ಮಕ್ಕಳ ಬಗ್ಗೆ ಅವರ ಪ್ರೀತಿಯ ಒಡನಾಟಗಳನ್ನು ಈ ಶಿಕ್ಷಕರು ಹಂಚಿಕೊಂಡಿದ್ದಾರೆ. ಜೊತೆಯಾಗಿಯೇ ಬಂದವರು, ಈ ಭೂಮಿಗೆ ಬಂದವರು ಆ ಮಕ್ಕಳು ಜಶ್ವಿನ್ ಮತ್ತು ಜಶ್ವಿತ್. ಜೊತೆಯಾಗಿಯೇ ಆಟ, ಜೊತೆಯಾಗಿಯೇ ಪಾಠ, ಜೊತೆಯಾಗಿಯೇ ಊಟ. ಆದರೆ ವಿಧಿಯ ವಿಪರ್ಯಾಸ ನೋಡಿ, ಜೊತೆಯಾಗಿಯೇ ಅವರು ಹೊರಟು ಹೋಗಿದ್ದಾರೆ. ಆದರೆ ಈಗ ದುಃಖ ಮಾತ್ರ ಇಲ್ಲಿಯ ಶಿಕ್ಷಕರಿರ್ಬೋದು, ಸಹಪಾಠಿಗಳಿಗಿರ್ಬೋದು, ಮನೆಯವರಿಗೆ ಜೊತೆಯಾಗಿರುವಂಥದ್ದು. ವೀಕ್ಷಕರೇ, ಜಶ್ವಿನ್ ಮತ್ತು ಜಶ್ವಿತ್ಗೆ ಈ ವಿದ್ಯಾಸಂಸ್ಥೆಯಲ್ಲಿ 1 ವರ್ಷದ ಒಡನಾಟ. ಅಂದರೆ LKGಯಲ್ಲಿ 1 ವರ್ಷ ಮತ್ತು ಈಗಿನ್ನೂ ತರಗತಿ ಆರಂಭಗೊಂಡು ಸ್ವಲ್ಪ ದಿನಗಳಾಯ್ತಷ್ಟೇ. ಆದರೆ ಇಲ್ಲಿಯ ಶಿಕ್ಷಕರಿಗೆ ಅವರ ಬಗ್ಗೆ ಹೇಳುವುದಕ್ಕೆ ಎಷ್ಟೋ ಇದೆ ಎನ್ನುವುದನ್ನು ನೀವು ಕೇಳಿದ್ದೀರಿ. ಜೊತೆಗೆ ಅಸಂಖ್ಯ ನೆನಪುಗಳು ಇವೆ. ಆದರೆ ಎಲ್ಲ ನೆನಪುಗಳನ್ನು ಬಾಕಿ ಉಳಿಸಿ ವಿದ್ಯಾರ್ಥಿಗಳು ಮತ್ತೆ ಬಾರದ ಲೋಕಕ್ಕೆ ಯಾತ್ರೆಯಾಗಿದ್ದಾರೆ. ಅಗಲಿದ ಜಶ್ವಿತ್ ಕಳೆದ ಶುಕ್ರವಾರ ಈ ತರಗತಿಯ ಕರಿಹಲಗೆಯಲ್ಲಿ ಎಳೆದಿರುವಂಥ ಗೆರೆ ಇದು. ಈ ಕರಿಹಲಗೆಯಲ್ಲಿ ಇನ್ನಷ್ಟು ಅವರು ಬರೆದಿದ್ದರು. ಆದರೆ ಅವೆಲ್ಲವೂ ಕೂಡ ಇನ್ನು ನೆನಪುಗಳಾಗಿ ಮಾತ್ರ ಉಳಿದಿವೆ. ಎಲ್ಲವೂ ಕೂಡ ಅಳಿಸಿ ಹೋಗಿದೆ. ನೆನಪುಗಳು ಮಾತ್ರ ಶಾಶ್ವತವಾಗಿದೆ. ನಂದಾ ದೀಪಗಳೇ ನಂದಿದ ಬಳಿಕ ನಿಂದಿಸುವುದ್ಯಾರನ್ನು. ಮುರುಳ್ಯ ಶಾಂತಿನಗರ ಶಾಲೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್.